ನಿಮಗೆ ಕತೆ ಕೇಳೋದಂದರೆ ಇಷ್ಟನಾ? ಇವರಿಂದ ರೈಟ್ ಪ್ಲೇಸ್. ನನಗೆ ಕತೆ ಹೇಳೋದಂದರೆ ತುಂಬ ಇಷ್ಟ. ನಾನು ಆದರ್ಶ್. ಕಾಣದ ಕತೆಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ವಿಷಯ, ನೀವು ವಿಡಿಯೋನ ನೋಡಲೇಬೇಕಂತೇನಿಲ್ಲ. ನಾನು ಮಾಡೋ ನರೇಷನ್ ಸ್ಟೈಲ್ಗೆ ನಿಮ್ಮ ಮುಂದೆ ಕತೆ ಬರ್ತಾ ಹೋಗುತ್ತೆ. ಜಸ್ಟ್ ಆಡಿಯೋನ ಕೇಳಿದರೆ ಸಾಕು. ಈ ಕತೆ ಶುರುವಾದದ್ದು 2016 ಮೇ ತಿಂಗಳಿನಲ್ಲಿ. ಅದೊಂದು ಕಗ್ಗತ್ತಲಿನ ಅಮಾವಾಸ್ಯೆಯ ರಾತ್ರಿ. ರಘು 28 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್. ಆ ದಿನ ಕೆಲಸವನ್ನು ಮುಗಿಸಿ ತಡರಾತ್ರಿ ಅವನು ಆಫೀಸಿನಿಂದ ಹೊರಬಂದ. ಆಗ ಸಮಯ 11:45. ಅವನು ಡೈಲಿ ಮೆಟ್ರೋದಲ್ಲಿ ಓಡಾಡುತ್ತಿದ್ದ. ಆದರೆ ಲೇಟ್ ನೈಟ್ ಆದ ಕಾರಣ ಅವನ ಲಾಸ್ಟ್ ಮೆಟ್ರೋ ಮಿಸ್ ಆಗಿತ್ತು. ಅವನು ಇನ್ನೇನು ಮಾಡುವುದು ಎಂದುಕೊಂಡು ಲಾಸ್ಟ್ ಬಸ್ ಆದರೂ ಸಿಗಬಹುದು ಎಂದು ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ. ಬಸ್ ಸ್ಟ್ಯಾಂಡ್ ಹತ್ತಿರ ಬರುವಷ್ಟರಲ್ಲೇ ಸಮಯ 12 ಗಂಟೆ ದಾಟಿತ್ತು. ಬಸ್ಗಾಗಿ ಕಾದು ಕಾದು ಸುಸ್ತಾದ ರಘು ಇನ್ನೇನು ಬಸ್ ಬರುವ ಸೂಚನೆ ಇಲ್ಲವೆಂದು ತುಂಬಾ ಬೇಜಾರಿನಿಂದ ನಿಂತಿದ್ದ. ಬಸ್ ಬರುತ್ತದೆಯೋ ಇಲ್ಲವೋ ಎನ್ನುವ ಭಯ ಅವನಿಗೆ ಶುರುವಾಯಿತು. ಕೆಲ ಹೊತ್ತಿನ ನಂತರ ಎಲ್ಲೋ ತುಂಬಾ ದೂರದಲ್ಲಿ ಒಂದು ಬಸ್ನ ಸೌಂಡ್ ಅವನಿಗೆ ಕೇಳುತ್ತದೆ. ನಿಧಾನವಾಗಿ ಹತ್ತಿರವಾದರೂ ಆ ಶಬ್ದ. ಆದರೆ ಸುತ್ತಮುತ್ತಲೂ ಎಲ್ಲೂ ಬಸ್ ಕಾಣುವುದೇ ಇಲ್ಲ. ಮಂಜು ಮುಸುಕಿದ ಆ ಸಮಯದಲ್ಲಿ ಬಸ್ ತುಂಬಾ ದೂರದಲ್ಲಿ ನಿಂತಿರುವಂತೆ ಅವನಿಗೆ ಕಾಣುತ್ತದೆ. ಅಷ್ಟರಲ್ಲಿಯೇ ಕಂಡಕ್ಟರ್ ಲಾಸ್ಟ್ ಸ್ಟಾಪ್ ಬಸ್ ಎಂದು ಕೂಗುತ್ತಿರುವುದು ರಘುಗೆ ಕೇಳುತ್ತದೆ. ಸದ್ಯ ಇಷ್ಟು ಟೈಮ್ ಆದರೂ ಒಂದು ಲಾಸ್ಟ್ ಬಸ್ ಸಿಕ್ತಲ್ಲ ಎನ್ನುತ್ತಾ ರಘು ಸಮಯವನ್ನು ನೋಡುತ್ತಾ ಆ ಬಸ್ಸಿನ ಹತ್ತಿರ ಓಡುತ್ತಾನೆ. ಆಗ ಸಮಯ 1:45 ಬಸ್ ಹತ್ತಿರ ಬಂದ ರಘುಗೆ ತುಂಬಾ ವಿಚಿತ್ರವೆನಿಸುತ್ತದೆ. ಏಕೆಂದರೆ ಆ ಬಸ್ಸು ತುಂಬಾ ಹಳೆಯ ಕಾಲದ ಬಸ್ಸಿನಂತೆ ಕಾಣುತ್ತದೆ. ಬಸ್ಸಿನ ಮುಂಭಾಗದಲ್ಲಿ ಬಸ್ನ ರೂಟ್ ನಂಬರ್ ಕೂಡ ಇರುವುದಿಲ್ಲ. ಹಾಗೆ ಡೆಸ್ಟಿನೇಷನ್ ಪ್ಲೇಸ್ ನೇಮ್ ಕೂಡ ಇರುವುದಿಲ್ಲ. ಆ ಬಸ್ಸಿನ ಮುಂಭಾಗದಲ್ಲಿ ಜಸ್ಟ್ ಲಾಸ್ಟ್ ಸ್ಟಾಪ್ ಬಸ್ ಎಂದು ಬರೆದಿರುತ್ತದೆ. ಅವನು ಮನಸ್ಸಿನಲ್ಲಿಯೇ ಈ ಊರಿನಲ್ಲಿ ತುಂಬಾ ಪ್ರೈವೇಟ್ ಬಸ್ಗಳು ಇದ್ದಾವೆ, ಅದರಲ್ಲಿ ಇದು ಒಂದು ಇರಬಹುದೆಂದು ಭಾವಿಸುತ್ತಾನೆ. ರಘು ಬಸ್ಸಿನ ಬಾಗಿಲಿನ ಹತ್ತಿರ ಬರುತ್ತಾನೆ. ಆಗ ಕಂಡಕ್ಟರ್ ಲಾಸ್ಟ್ ಬಸ್ ಲಾಸ್ಟ್ ಸ್ಟಾಪ್ ಎಂದು ಏರುಧ್ವನಿಯಲ್ಲಿ ಹೇಳುತ್ತಾನೆ. ಆಗ ರಘು ಹೋಗಬೇಕಾಗಿದ್ದ ಏರಿಯಾದ ಹೆಸರನ್ನು ಹೇಳುತ್ತಾನೆ. ಕಂಡಕ್ಟರ್ ತಲೆಯನ್ನಾಡಿಸುತ್ತಾ ಹೋಗುತ್ತದೆ ಎಂದು ಹೇಳುತ್ತಾನೆ. ಹಾಗೆ ನಿಧಾನವಾಗಿ ಬಸ್ನ ಒಳ ಬಂದ ರಘುಗೆ ಬಸ್ಸಿನ ತುಂಬೆಲ್ಲ ಕೆಟ್ಟ ವಾಸನೆ ತುಂಬಿರುವುದು ಅವನಿಗೆ ಭಾಸವಾಗುತ್ತದೆ. ಹಾಗೆ ಬಸ್ನ ಹಳೆಯ ಡೀಸೆಲ್ ಸ್ಮೆಲ್, ಹಾಗೆ ಬಸ್ ಡ್ರೈವರ್ ಸೇದುತ್ತಿದ್ದ ಬೀಡಿಯ ಸ್ಮೆಲ್ ಅವನಿಗೆ ತುಂಬಾ ಅಸಹ್ಯವೆಂದು ಅನಿಸುವಂತೆ ಮಾಡುತ್ತದೆ. ರಘು ಮುಂದೆ ಹೋಗಿ ತಿರುಗಿ ಟಿಕೆಟ್ ಕೊಡುವಂತೆ ಕಂಡಕ್ಟರ್ ಬಳಿ ಕೇಳುತ್ತಾನೆ. ಆಗ ಸೀಟು ಮೊದಲು, ಟಿಕೆಟ್ ನಂತರ, ದಯವಿಟ್ಟು ಸೀಟಿನ ಮೇಲೆ ಕೂರಿ ಎಂದು ಕಂಡಕ್ಟರ್ ಹೇಳುತ್ತಾನೆ. ಆಗ ರಘು ಆ ಬಸ್ಸಿನೊಳಗೆ ಕುಳಿತಿದ್ದ ಪ್ರಯಾಣಿಕರನ್ನು ನೋಡುತ್ತಾ ಹಿಂದೆ ಹೋಗಿ ಆ ಹಿಂದುಗಡೆ ಇರುವಂತಹ ಸೀಟಿನ ಮೇಲೆ ಕೂರುತ್ತಾನೆ. ಆ ಬಸ್ಸಿನೊಳಗೆ ಬರೀ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಇರುತ್ತಾರೆ. ಇನ್ನೇನು ಡ್ರೈವರ್ ಬಸ್ ಸ್ಟಾರ್ಟ್ ಮಾಡುತ್ತಾನೆ.
ನೆಕ್ಸ್ಟ್ ಔಟ್ಸೈಡ್ನಲ್ಲಿ ಇದ್ದಂತಹ ಬೀದಿ ದೀಪಗಳು ಆಫ್ ಆಗಲು ಶುರುವಾಗುತ್ತದೆ. ಬ್ಲಿಂಕಿಂಗ್ ಶುರುವಾದ ತಕ್ಷಣ ರಘುಗೆ ಸ್ವಲ್ಪ ಭಯ ಹೆಚ್ಚಾಗುತ್ತದೆ. ವಿಂಡೋ ಸೀಟ್ ಬಳಿ ಕುಳಿತಿದ್ದ ರಘು ಸುತ್ತಲೂ ಕತ್ತಲಾಗುತ್ತಿರುವುದನ್ನು ಗಮನಿಸುತ್ತಾನೆ. ಬೀದಿ ದೀಪಗಳು ಕಂಪ್ಲೀಟ್ ಆಗಿ ಆಫ್ ಆಗುತ್ತದೆ. ಮತ್ತೆ ಔಟ್ಸೈಡ್ ಫುಲ್ ಕತ್ತಲು. ಅವನಿಗೆ ಇನ್ಸೈಡ್ನಲ್ಲಿ ಉಸಿರಾಡಲು ಕಷ್ಟವಾಗುತ್ತದೆ. ನಿಧಾನವಾಗಿ ದೂರದಿಂದ ಎಲ್ಲೋ ಯಾರೋ ಕಿರಿಚಿದಂತೆ ಅವನಿಗೆ ಕೇಳಲು ಶುರುವಾಗುತ್ತದೆ. ಅದು ಬೆಂಕಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಜನರು ಕೂಗುತ್ತಿರುವಂತೆ ಅವನಿಗೆ ಕೇಳುತ್ತದೆ. ಅವನು ಕಂಪ್ಲೀಟ್ ಆಗಿ ಬೆವರಲು ಶುರು ಮಾಡುತ್ತಾನೆ. ರಘು ತಕ್ಷಣ ವಿಂಡೋ ಓಪನ್ ಮಾಡಲು ಮುಂದಾಗುತ್ತಾನೆ. ಆದರೆ ಅವನು ಎಷ್ಟೇ ಪ್ರಯತ್ನಿಸಿದರೂ ಆ ವಿಂಡೋ ಓಪನ್ ಆಗುವುದೇ ಇಲ್ಲ. ಸುತ್ತಲೂ ಗಮನಿಸುತ್ತಾನೆ. ವಿಂಡೋಗಳು ಯಾವುದು ಕೂಡ ಓಪನ್ ಆಗಿರುವುದಿಲ್ಲ. ರಘು ತಕ್ಷಣ ಕಂಡಕ್ಟರ್ ಅನ್ನು ಕೂಗುತ್ತಾನೆ. ಆದರೆ ವಿಚಿತ್ರ ಎಂಬುವಂತೆ ರಘು ಎಷ್ಟೇ ಜೋರಾಗಿ ಕಂಡಕ್ಟರ್ ಅನ್ನು ಕೂಗಿದರೂ ಆ ಧ್ವನಿ ಕಂಡಕ್ಟರ್ಗೆ ಕೇಳುವುದೇ ಇಲ್ಲ. ಅವನು ಆ ಸೀಟಿಂದ ಎದ್ದು ಹೋಗಲು ಪ್ರಯತ್ನಿಸುತ್ತಾನೆ. ಆದರೆ ಆ ಸೀಟಿಂದ ಅವನಿಗೆ ಏಳಲು ಸಾಧ್ಯವಾಗುವುದೇ ಇಲ್ಲ. ಬಸ್ ಮುಂದೆ ಹೋದಂತೆಲ್ಲ ಬೀದಿ ದೀಪಗಳು ತಾನಾಗೆ ತಾನೇ ಆಫ್ ಆಗುತ್ತವೆ. ಇದನ್ನೆಲ್ಲ ಗಮನಿಸುತ್ತಿದ್ದ ರಘು ಬೆಚ್ಚಿ ಬೀಳುತ್ತಾನೆ. ರಸ್ತೆ ಸಂಪೂರ್ಣ ಖಾಲಿ. ರಸ್ತೆಯಲ್ಲಿ ಬೇರೆ ಯಾವ ಗಾಡಿಯೂ ಓಡಾಡುತ್ತಿರುವುದು ಕಾಣುವುದಿಲ್ಲ. ವಿಚಿತ್ರ ಎಂಬುವಂತೆ ಅವನಿಗೆ ಚಳಿ ಹೆಚ್ಚಾಗುತ್ತದೆ. ಚಳಿಯಿಂದ ಮೈನಡುಕ ಶುರುವಾಗುತ್ತದೆ. ಹಾಗೆ 1 ಗಂಟೆ ಕಳೆದೋಗುತ್ತದೆ. ಬಸ್ ನಿಧಾನವಾಗಿ ಮೈನ್ ರೋಡಿನಲ್ಲೇ ಚಲಿಸುತ್ತಿರುತ್ತದೆ. ಅವನು ನಿಧಾನವಾಗಿ ಬಸ್ಸಿನಲ್ಲಿ ಕುಳಿತಿದ್ದ ಪ್ರಯಾಣಿಕರನ್ನು ಗಮನಿಸುತ್ತಾನೆ. ಫ್ರಂಟ್ ಸೀಟಿನಲ್ಲಿ ಕುಳಿತಿದ್ದ ಸೀನಿಯರ್ ಕಪಲ್ಸ್ ತಕ್ಷಣ ಅಲ್ಲಿಂದ ಮಾಯವಾದಂತೆ ಅವನಿಗೆ ಕಾಣುತ್ತದೆ. ಇದನ್ನು ನೋಡಿದ ರಘುಗೆ ಭೂಮಿ ಅಲ್ಲೇ ಕುಸಿದಂತೆ ಭಾಸವಾಗುತ್ತದೆ. ಇಲ್ಲಿವರೆಗೂ ಆದ ಅನುಭವಕ್ಕಿಂತ ಇದು ತುಂಬಾ ವಿಚಿತ್ರವಾಗಿರುತ್ತದೆ. ಹಾಗೆ ರಘುವಿನ ಬಲಬದಿಯಲ್ಲಿ ಒಬ್ಬ ಯುವಕ ಪುಸ್ತಕ ಹಿಡಿದು ಓದುತ್ತಿರುವಂತೆ ಅವನು ಬಸ್ ಹತ್ತುವಾಗ ನೋಡಿರುತ್ತಾನೆ. ಆದರೆ ಈಗ ಅವನ ಕಣ್ಣ ಮುಂದೆಲೇ ಪುಸ್ತಕವು ಕೆಳಗೆ ಬಿದ್ದು ಆ ಯುವಕ ಅಲ್ಲಿಂದ ಮಾಯವಾಗುತ್ತಾನೆ. ಇದನ್ನು ನೋಡಿದ ರಘುಗೆ ಎದೆ ಬಡಿದಂತಾಗುತ್ತದೆ. ವಿಚಿತ್ರ ಎಂಬುವಂತೆ ಬಸ್ ಸ್ಪೀಡ್ ಹೆಚ್ಚಾಗುತ್ತದೆ. ತಕ್ಷಣ ಮೇನ್ ರೋಡ್ ಅನ್ನು ಬಿಟ್ಟು ಕಾಡಿನ ಒಂದು ರಸ್ತೆಯ ಕಡೆಗೆ ಬಸ್ ತಿರುಗುತ್ತದೆ. ಹಾಗೆ ಎಲ್ಲ ಪ್ರಯಾಣಿಕರು ಬಸ್ನ ಒಳಗಿಂದ ಮಾಯವಾಗುತ್ತಿರುವ ಹಾಗೆ ರಘುಗೆ ಕಾಣುತ್ತದೆ. ರಘು ಸಂಪೂರ್ಣವಾಗಿ ಬೆವರುತ್ತಾನೆ, ಹೆದರುತ್ತಾನೆ. ಅವನಿಗೆ ಇನ್ನೊಂದು ಕಡೆಯಿಂದ ಯಾರೋ ತುಂಬಾ ಅರಚುತ್ತಿರುವಂತೆ, ಕೂಗುತ್ತಿರುವಂತೆ ಧ್ವನಿ ಕೇಳಲು ಆರಂಭವಾಗುತ್ತದೆ. ಅವನು ಫೋನ್ ಮತ್ತು ವಾಚ್ ಅನ್ನು ನೋಡಿಕೊಳ್ಳುತ್ತಾನೆ. ಎರಡು ಕೂಡ ಕಂಪ್ಲೀಟ್ ಆಗಿ ಆಫ್ ಆಗಿರುತ್ತದೆ. ಅವನಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಫೋನ್ ಆನ್ ಆಗುವುದೇ ಇಲ್ಲ. ತುಂಬಾ ಧೈರ್ಯ ಮಾಡಿ ಆ ಸೀಟಿಂದ ಏಳಲೇಬೇಕೆಂದೆನಿಸಿ ಎದ್ದೇಳುತ್ತಾನೆ. ಅವನು ಕಂಡಕ್ಟರ್ ಬಳಿ ಹೋಗುತ್ತಿರುವಂತೆಯೇ ಕಂಡಕ್ಟರ್ ಕೂಡ ಮಾಯವಾಗುತ್ತಾನೆ. ವಿಚಿತ್ರ ಎಂಬುವಂತೆ ಬಸ್ ಸ್ಪೀಡ್ ಇನ್ನೂ ಹೆಚ್ಚಾಗುತ್ತದೆ. ಅದು ಸಂಪೂರ್ಣ ಕತ್ತಲಾದ ಒಂದು ನಿಗೂಢ ಕಾಡಿನೊಳಗೆ ಹೋಗುತ್ತಿರುತ್ತದೆ.
ಪದೇ ಪದೇ ಬ್ಲಿಂಕ್ ಆಗುತ್ತಿದ್ದ ಬಸ್ನ ಹೆಡ್ಲೈಟ್ಗಳು ಸಂಪೂರ್ಣವಾಗಿ ಆಫ್ ಆಗುತ್ತವೆ. ಕಾಡಿನ ಮರಗಳ ಮಧ್ಯದಿಂದ ಬೀಳುತ್ತಿದ್ದ ಚಂದ್ರನ ಬೆಳಕು ಮಾತ್ರ ಆ ಕಾಡು ತುಂಬೆಲ್ಲ ತುಂಬಿರುತ್ತದೆ. ತಕ್ಷಣ ಡ್ರೈವರ್ ಕಡೆಗೆ ನೋಡಿದ ರಘು, ಡ್ರೈವರ್ ಒಂದು ಕೆಟ್ಟದಾದ ನಗುವನ್ನು ಬೀರಿ ಆ ಕ್ಷಣ ಡ್ರೈವರ್ ಕೂಡ ಅಲ್ಲಿಂದ ಮಾಯವಾಗುತ್ತಾನೆ. ಬಸ್ನಲ್ಲಿ ಹಿಂಬದಿಯಿಂದ ಬೆಂಕಿ ಹತ್ತಿರುವುದು ರಘುಗೆ ಕಾಣುತ್ತದೆ. ಆ ಬೆಂಕಿಯ ಬೆಳಕಿನಿಂದಲೇ ರಘು ಆ ಬಸ್ಸಿನಿಂದ ಹೊರಬೀಳಲು ಪ್ರಯತ್ನಿಸುತ್ತಾನೆ. ಎಷ್ಟೇ ಪ್ರಯತ್ನಿಸಿದರೂ ಆ ವಿಂಡೋ ಆಗಲಿ ಬಸ್ಸಿನ ಬಾಗಿಲಾಗಲಿ ಓಪನ್ ಆಗುವುದೇ ಇಲ್ಲ. ಗಟ್ಟಿ ಮನಸ್ಸು ಮಾಡಿದ ರಘು ಮುಂಭಾಗದಲ್ಲಿದ್ದ ಗ್ಲಾಸ್ ಅನ್ನು ಒಡೆದು ಹೊರಬೀಳುತ್ತಾನೆ. ಅವನ ಕಣ್ಣು ಮುಂದಲೇ ಆ ಬಸ್ಸು ದಗನೆ ಬೆಂಕಿಯಲ್ಲಿ ಉರಿದು ಭಸ್ಮವಾಗುತ್ತದೆ. ಅವನಿಗೆ ಯಾರೋ ಬೆಂಕಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜನಗಳ ನೋವಿನ ಕೂಗಾಟ ಕೇಳಲು ಆರಂಭವಾಗುತ್ತದೆ. ನೋಡುತ್ತಲೇ ಬಸ್ ಸಂಪೂರ್ಣವಾಗಿ ಬೆಂಕಿಯಲ್ಲಿ ಉರಿದು ಭಸ್ಮವಾಗುತ್ತದೆ. ಇದನ್ನೆಲ್ಲ ನೋಡುತ್ತಿದ್ದ ರಘು ಎಚ್ಚರಗೊಂಡಂತೆ ಆ ಜಾಗದಿಂದ ಓಡಲು ಶುರು ಮಾಡುತ್ತಾನೆ. ಅವನು ಆ ಜಾಗದಿಂದ ಓಡಲು ಶುರು ಮಾಡಿ ಮೇನ್ ರೋಡ್ನ ಬಳಿಗೆ ಬರುತ್ತಾನೆ. ಅಲ್ಲೇ ಹತ್ತಿರದಲ್ಲಿ ಯಾವುದೋ ಟೀ ಸ್ಟಾಲ್ ಇರುವಂತೆ ಅವನಿಗೆ ಕಾಣುತ್ತದೆ. ಆ ಕಾಡಿನಿಂದ ಹೊರಬಂದ ರಘು ಸಂಪೂರ್ಣವಾಗಿ ಹೆದರಿರುತ್ತಾನೆ. ಆ ಟೀ ಸ್ಟಾಲ್ನ ಬಳಿ ಬಂದ ರಘು ಅಲ್ಲೇ ಇದ್ದಂತಹ ವೃದ್ಧನ ಬಳಿ ನೀರನ್ನು ಕೇಳಿ ಆ ನೀರನ್ನು ಕುಡಿಯುತ್ತಾ ಕುಳಿತು ಬಿಡುತ್ತಾನೆ. ಅವನ ವಾಚ್ ಮತ್ತು ಫೋನ್ ಆನ್ ಆಗಿರುವುದು ಅವನಿಗೆ ತಿಳಿಯುತ್ತದೆ. ಆಗ ಸಮಯ ಆಶ್ಚರ್ಯ ಎಂಬುವಂತೆ 1:45. ಇದನ್ನು ಕಂಡು ರಘು ದಿಗ್ಭ್ರಾಂತನಾಗುತ್ತಾನೆ. ಏಕೆಂದರೆ ಅವನು ಬಸ್ ಹತ್ತುವಾಗ ಟೈಮ್ ಅದೇ ಆಗಿರುತ್ತದೆ. ಆ ಟೀ ಸ್ಟಾಲ್ನ ವೃದ್ಧ ರಘುವಿನ ಹತ್ತಿರ ಬಂದು ಏನಾಯ್ತು ಎಂದು ಪ್ರಶ್ನೆ ಮಾಡಲು ಆರಂಭಿಸುತ್ತಾನೆ. ರಘು ನಡೆದಿದ್ನೆಲ್ಲ ಹೇಳಿ ಸುಸ್ತಾಗಿ ಕುಳಿತು ಬಿಡುತ್ತಾನೆ. ಆಗ ಆ ವೃದ್ಧನಿಗೆ ದಶಕಗಳ ಹಿಂದೆ ನಡೆದ ಒಂದು ಬಸ್ ದುರಂತ ನೆನಪಾಗುತ್ತದೆ. ಆಗ ವೃದ್ಧ ರಘುವಿಗೆ ಹೇಳುತ್ತಾನೆ, ಇದು ಲಾಸ್ಟ್ ಬಸ್ನ ಒಂದು ದುರಂತ ಕತೆ. ಈ ಬಸ್ಸಿನಲ್ಲಿ ಕಂಡಕ್ಟರ್ ಮತ್ತು ಬಸ್ ಡ್ರೈವರ್ ಅವರಿಬ್ಬರು ಬೆಂಕಿ ಅಪಘಾತದಲ್ಲಿ ಸತ್ತು ಹೋದ ಆ ಪೂರ್ತಿ ಕಥೆಯನ್ನು ರಘುಗೆ ಆ ವೃದ್ಧ ಹೇಳುತ್ತಾನೆ. ಆ ಘಟನೆ ನಡೆದಿದ್ದು ಆ ರಸ್ತೆಯ ಅಮಾವಾಸ್ಯೆಯ ಕಗ್ಗತ್ತಲಿನ ದಿನ. ಅಂದಿನಿಂದ ಹಿಂದಿನವರೆಗೂ ಅಮಾವಾಸ್ಯೆಯ ರಾತ್ರಿಯಲ್ಲಿ ಆ ಲಾಸ್ಟ್ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಆ ಇಬ್ಬರ ಆತ್ಮಗಳು ಈ ಲಾಸ್ಟ್ ಬಸ್ ಅನ್ನು ಕಾಯುವ ಪ್ರಯಾಣಿಕರನ್ನು ಹೀಗೆ ಟಾರ್ಗೆಟ್ ಮಾಡುತ್ತದೆ ಎಂದು ಅಂದಿನಿಂದ ವದಂತಿ. ಅದು ಅನುಭವಕ್ಕೆ ಬಂದ ಜನರಿಗೆ ಮಾತ್ರ ಇದು ನಿಜವೆಂದು ತಿಳಿಯುತ್ತದೆ. ಇದನ್ನು ಸುಳ್ಳು ಕಟ್ಟುಕತೆ ಅಂತ ಹೇಳುವ ಜನರು ಕೂಡ ಇದ್ದಾರೆ. ಯಾವುದೇ ಆಗಲಿ ಅನುಭವಕ್ಕೆ ಬರುವವರೆಗೂ ಸುಳ್ಳಾಗಿಯೇ ಇರುತ್ತದೆ. ನೀವು ಕೂಡ ಲಾಸ್ಟ್ ಬಸ್ನ ಹತ್ತಿದ್ದೀರಾ? ಲಾಸ್ಟ್ ಬಸ್ಗೋಸ್ಕರ ಕಾದಿದ್ದೀರಾ? ಈ ಕಥೆನ ಇಲ್ಲಿವರೆಗೂ ನೀವು ಕೇಳಿದ್ದೀರಾ ಅಂದ್ರೆ ಈ ಕಥೆ ನಿಮ್ಗೆ ಇಷ್ಟ ಆಗೇ ಇರುತ್ತೆ. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ವಾರಕ್ಕೊಂದು ಮಿಸ್ಟೀರಿಯಸ್ ಕಥೆಗಳು ನಿಮಗಾಗಿ ನಮ್ಮ ಚಾನಲ್ನಲ್ಲಿ. ಆದರ್ಶನ ಕಾಣದ ಕಥೆಗಳನ್ನು ಮಿಸ್ ಮಾಡ್ಕೋಬೇಡಿ. ಧನ್ಯವಾದಗಳು. ಶುಭ ದಿನ.